ಆತ್ಮೀಯ ವೀಕ್ಷಕರೇ ನಮಸ್ಕಾರ. ಸ್ನೇಹಿತರೆ, ಬೆಳಗು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯದಂತ ಸ್ವಾಗತ. ಸ್ನೇಹಿತರೆ, ಇಂದಿನ ಬೆಳಗು ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಕನ್ನಡ ಕಂಪ್ಯೂಟರ್ ತಜ್ಞ, ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನ ಲೇಖಕ, ಉಪನ್ಯಾಸಕ ಡಾಕ್ಟರ್ ಎ ಸತ್ಯನಾರಾಯಣ ಅವರು. ಅವರಿಗೆ ನಮ್ಮ ದೂರದರ್ಶನ ಪರವಾಗಿ ಹಾಗೂ ನಮ್ಮೆಲ್ಲ ವೀಕ್ಷಕರ ಪರವಾಗಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ ಅನ್ಕೋತಾ ಇದ್ದೇನೆ. ನಮಸ್ಕಾರ ಎ ಸತ್ಯನಾರಾಯಣ ಅವರೇ. ನಮಸ್ಕಾರ ಭಾರತ್ ಅವರೇ. ಇವರ ಬಗ್ಗೆ ಒಂದಿಷ್ಟು ಪರಿಚಯವನ್ನು ಮಾಡಿಕೊಡೋದಾದರೆ, ಕನ್ನಡ ತಂತ್ರಜ್ಞಾನದಲ್ಲಿ ತೊಡಗಿಸಿಕೊಂಡಿರುವಂತಹ ಎ ಸತ್ಯನಾರಾಯಣ ಅವರು ಕಂಪ್ಯೂಟರ್ನಲ್ಲಿ ಕನ್ನಡದ ಸಮಗ್ರ ಬಳಕೆಯಲ್ಲಿನ ಸಮಸ್ಯೆಗಳು ಮತ್ತು ಪರಿಹಾರಗಳು ಒಂದು ಅಧ್ಯಯನ ಪ್ರೌಢ ಪ್ರಬಂಧಕ್ಕೆ ಹಂಪಿ ಕನ್ನಡ ವಿಶ್ವವಿದ್ಯಾಲಯದಿಂದ ಡಿಲೀಟ್ ಡಾಕ್ಟರೇಟ್ ಪದವಿಯನ್ನು ಪಡೆದುಕೊಂಡಿದ್ದಾರೆ. ಹಂಪಿ ಕನ್ನಡ ವಿಶ್ವವಿದ್ಯಾಲಯದಲ್ಲಿ ಕಂಪ್ಯೂಟರ್ ಡಿಪ್ಲೊಮೊ ವಿಷಯದ ಅಧ್ಯಯನ ಮಂಡಳಿಯ ಸದಸ್ಯರಾಗಿದ್ದಾರೆ. ಕರ್ನಾಟಕ ಸರ್ಕಾರದ ಸಚಿವಾಲಯ ತರಬೇತಿ ಕೇಂದ್ರದಲ್ಲಿ, ಜಿಲ್ಲಾ ತರಬೇತಿ ಕೇಂದ್ರಗಳಲ್ಲಿ ಅತಿಥಿ ಉಪನ್ಯಾಸಕರಾಗಿದ್ದಾರೆ. ಮಾಹಿತಿ ಮತ್ತು ಕಂಪ್ಯೂಟರ್ ತಂತ್ರಜ್ಞಾನ ಕ್ಷೇತ್ರದ ವಿವಿಧ ವಿಷಯಗಳಲ್ಲಿ ಕನ್ನಡದಲ್ಲಿ ತಾಂತ್ರಿಕ ಬರವಣಿಗೆ, ಅನುವಾದ, ಉಪನ್ಯಾಸ, ತರಬೇತಿಗಳನ್ನು ನಡೆಸಿರುವ ಅನುಭವ ಇವರದಾಗಿದೆ. ಕನ್ನಡ ಗಣಕ ಪರಿಷತ್ತಿನ ಸ್ಥಾಪಕ ಕಾರ್ಯದರ್ಶಿಯಾಗಿ ನುಡಿ ಕನ್ನಡ ತಂತ್ರಾಂಶ ಸಿದ್ಧಪಡಿಸಿ ಉಚಿತವಾಗಿ ನೀಡುವ ಯೋಜನೆಯು ಸಾಕಾರಗೊಳ್ಳುವಲ್ಲಿ ಮಹತ್ವದ ಪಾತ್ರವನ್ನು ವಹಿಸಿದ್ದಾರೆ. ಕನ್ನಡ ಲೋಗೋ ತಂತ್ರಾಂಶ ಯೋಜನೆಗೆ ರಾಷ್ಟ್ರ ಮಟ್ಟದ ಮಂಥನ್ ಪ್ರಶಸ್ತಿ ದೊರೆತಿದೆ. ಕನ್ನಡ ಮತ್ತು ಗಣಕ ವಿಷಯದ ಕುರಿತಾಗಿ ಹಲವಾರು ವಿಚಾರ ಸಂಕಿರಣಗಳಲ್ಲಿ ಪ್ರಬಂಧಗಳ ಮಂಡನೆ, ಪತ್ರಿಕೆಗಳಲ್ಲಿ ಲೇಖನ, ತಂತ್ರಾಂಶ ಬಳಕೆದಾರರಿಗೆ ಕನ್ನಡದಲ್ಲಿ ಕೈಪಿಡಿಗಳ ರಚನೆಯನ್ನು ಮಾಡಿದ್ದಾರೆ. ಉಚಿತ ಪುಸ್ತಕ ಸಂಸ್ಕೃತಿ ಅಭಿಯಾನದ ಅಂಗವಾಗಿ ಪ್ರಕಟವಾಗಿರುವ ಕಂಪ್ಯೂಟರ್ ಮತ್ತು ಕನ್ನಡ ಪುಸ್ತಕದ ಲೇಖಕರಲ್ಲಿ ಒಬ್ಬರಾಗಿದ್ದಾರೆ. ಆಧ್ಯಾತ್ಮಕದಲ್ಲಿ ಆಸಕ್ತಿ ಹೊಂದಿದ್ದು ಕರ್ನಾಟಕ ಪಿರಮಿಡ್ ಧ್ಯಾನ ಪ್ರಚಾರ ಟ್ರಸ್ಟ್ನ ಟ್ರಸ್ಟಿಯೂ ಹೌದು. ಅನೇಕ ಪುಸ್ತಕಗಳ ಸಂಪಾದಕರಾಗಿದ್ದಾರೆ. ಉಚಿತ ಧ್ಯಾನ ತರಗತಿಗಳನ್ನು ನಡೆಸಿ ಧ್ಯಾನ ಪ್ರಚಾರದಲ್ಲೂ ಕೂಡ ತೊಡಗಿಸಿಕೊಂಡಿದ್ದಾರೆ. ಕರ್ನಾಟಕ ಸಂಘ, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನಂತಹ ಸಂಘಟನೆಗಳಲ್ಲೂ ಕೂಡ ತೊಡಗಿಸಿಕೊಂಡಿದ್ದಾರೆ. ಹಾಲಿ ಕಿದ್ವಾಯಿ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಶಾಖಾಧಿಕಾರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಡಾಕ್ಟರ್ ಎ ಸತ್ಯನಾರಾಯಣ ಅವರು. ಸತ್ಯನಾರಾಯಣ ಅವರೇ, ತಾವು ಕನ್ನಡ, ಅದರಲ್ಲೂ ವಿಶೇಷವಾಗಿ ಇವತ್ತೊಂದು ದಿವಸ ಗಣಕ ಯಂತ್ರ ಅನ್ನೋದನ್ನು ನಾವು ಎಲ್ಲ ಕ್ಷೇತ್ರಗಳಲ್ಲೂ ನೋಡ್ತಾ ಇದ್ದೀವಿ. ಪ್ರಪಂಚದ ಯಾವುದೇ ಒಂದು ಕೆಲಸವನ್ನು ಇವತ್ತು ನಾವು ಮಾಡಬೇಕು ಅಂದರೂ ನಾವು ನೋಡುವಂಥದ್ದು ಗಣಕ ಯಂತ್ರದ ಕಡೆಗೆ. ಅಂದಮೇಲೆ ವಿಶೇಷವಾಗಿ ಎಲ್ಲ ಭಾಷೆಗಳಲ್ಲೂ ಕೂಡ ಅದನ್ನು ತಮ್ಮದಾಗಿಸ್ಕೊಳ್ಳೋದಕ್ಕೆ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ, ಅದರಲ್ಲೂ ನವೆಂಬರ್ನಲ್ಲಿ ನಾವು ಮಾತಾಡ್ತಿರುವಂಥದ್ದು ಕನ್ನಡದ ಬಗ್ಗೆ. ಅಂದಮೇಲೆ ನಮ್ಮ ಕನ್ನಡ ಕಂಪ್ಯೂಟರ್ನಲ್ಲಿ ಹೇಗೆ ನಾವು ಅಳವಡಿಸೋದಕ್ಕೋಸ್ಕರ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ, ಅದರಲ್ಲೂ ವಿಶೇಷವಾಗಿ ಇದರಲ್ಲಿ ಕನ್ನಡ ಕಂಪ್ಯೂಟರ್ನಲ್ಲಿ ತಮ್ಮ ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ತಮ್ಮ ಕೊಡುಗೆ ಏನಿದೆ ಅಂತ. ಮೊಟ್ಟ ಮೊದಲನೇದಾಗಿ ನಾನು, ಇದು ನವೆಂಬರ್ ತಿಂಗಳು ಕನ್ನಡಿಗರಿಗೆಲ್ಲರಿಗೂ ಕೂಡ ಸಡಗರದ ಮಾಸ. ಈ ಒಂದು ಶುಭ ಮುಂಜಾನೆಯಲ್ಲಿ ವೀಕ್ಷಕರೆಲ್ಲರಿಗೂ ಕೂಡ ನಾನು ಕನ್ನಡ ರಾಜ್ಯೋತ್ಸವ ಮಾಸದ ಒಂದು ವಿಶೇಷ ಅಭಿನಂದನೆಗಳನ್ನು ತಿಳಿಸ್ತಾ ನನ್ನ ಮಾತನ್ನು ಆರಂಭ ಮಾಡೋದಕ್ಕೆ ಇಷ್ಟಪಡ್ತೇನೆ. ನೀವು ಹೇಳಿದಾಗೆ ಈ ತಂತ್ರಜ್ಞಾನ ಅನ್ನೋದೇನಿದೆ, ಗಣಕ ತಂತ್ರಜ್ಞಾನ, ಕಂಪ್ಯೂಟರ್ ಟೆಕ್ನಾಲಜಿ, ಅದು ಭಾಷೆಯ ಒಂದು ರೆಡಿ ಲ್ಯಾಂಗ್ವೇಜ್ ಬರೋದಿಲ್ಲ. ಈ ಹಿಂದೆ ನಾವು ನಮ್ಮ ಭಾಷೆಯನ್ನು ಅದಕ್ಕೆ ಅಳವಡಿಸ್ಕೊಳ್ಬೇಕು ಅಂತಂತಂದರೆ ತಂತ್ರಜ್ಞಾನವನ್ನು ನಮ್ಮ ಭಾಷೆಗೆ ಬಗ್ಗಿಸ್ಕೊಳ್ಬೇಕಿತ್ತು. ಅಂಥ ಕೆಲಸನ ನಮ್ಮ ಕನ್ನಡದಲ್ಲಿ ತಂತ್ರಜ್ಞರು ಕಾಲಕ್ಕೆ ಮಾಡ್ಕೊಂಡು ಬಂದಿದ್ದಾರೆ. ಈಗ ಆಧುನಿಕ ಯುಗದಲ್ಲಿ ಈಗ ಬರ್ತಾ ಇರತಕ್ಕಂಥ ಆಪರೇಟಿಂಗ್ ಸಿಸ್ಟಮ್ಸ್ ಏನಿದೆ, ಅದು ಎಲ್ಲ ಭಾರತೀಯ ಭಾಷೆಗಳಲ್ಲಿ, ವಿಶ್ವ ಭಾಷೆಗಳಲ್ಲಿ ರೆಡಿ ಬರ್ತಾ ಇದೆ. ನಾನು ಈ ಕಾರ್ಯಕ್ಷೇತ್ರಕ್ಕೆ, ಇದು ನನ್ನ ಹವ್ಯಾಸಿ ಕ್ಷೇತ್ರ. ಕನ್ನಡ ಮತ್ತು ಕಂಪ್ಯೂಟರ್ ಕ್ಷೇತ್ರ ನನ್ನ ಹವ್ಯಾಸ. ಮೂಲತಃ ನಾನು ನೇಕಾರಿಕೆ ಕುಟುಂಬದಿಂದ ಬಂದವನು, ಉಪನ್ಯಾಸಕ. ನಾನು ಕನ್ನಡ ಕಂಪ್ಯೂಟರ್ ಕ್ಷೇತ್ರಕ್ಕೆ, ನಾನು ವಾಣಿಜ್ಯ ಶಾಸ್ತ್ರದ ಉಪನ್ಯಾಸಕನಾಗಿ ಕನಕಪುರ ರೂರಲ್ ಕಾಲೇಜಿನಲ್ಲಿ 2 ವರ್ಷಗಳ ಕಾಲ ಕೆಲಸ ಮಾಡಿದ್ದೇನೆ. ಆಗಲೇ ಕನಕಪುರದಲ್ಲಿ ಒಂದು ಕಂಪ್ಯೂಟರ್ ಸೆಂಟರ್ ಶುರುವಾದಾಗ ನನ್ನ ವಿದ್ಯಾರ್ಥಿಗಳ ಜೊತೆ ನಾನು ವಿದ್ಯಾರ್ಥಿಯಾಗಿ ಕುಳಿತು ಕಂಪ್ಯೂಟರ್ನ ಕಲ್ತ್ಕೊಂಡೆ. ನನಗೆ ಕನ್ನಡದ ಮೇಲಿನ ಅಭಿಮಾನ ಮೊದಲಿಂದನೂ ಕೂಡ. ಮತ್ತು ಕನಕಪುರದಲ್ಲಿ ಪತ್ರಿಕಾ ರಂಗದಲ್ಲಿ ಕೆಲಸ ಮಾಡ್ತಿದ್ದೆ, ಕನ್ನಡ ಪರ ವರದಿಗಾರನಾಗಿ ಕೆಲಸ ಮಾಡ್ತಿದ್ದೆ. ಬರವಣಿಗೆ ಚೆನ್ನಾಗಿತ್ತು. ಕಂಪ್ಯೂಟರ್ ಮತ್ತು ಕನ್ನಡ ಭಾಷೆ ಎರಡನ್ನೂ ನಾನು ಮಿಳಿತಗೊಳಿಸಿ ಏನಾದರೂ ಹೊಸತು ಮಾಡಬೇಕು ಅಂತ ಅಂದ್ಕೊಳ್ತಿದ್ದೆ. 96ರ ಹಾಸನ ಸಮ್ಮೇಳನದಲ್ಲಿ ನನಗೆ ಅದಕ್ಕೆ ಒಂದು ತಿರುವು ಸಿಕ್ತು. ಅಲ್ಲಿಂದ ಆಚೆಗೆ ನಾನು ಈ ಕ್ಷೇತ್ರದಲ್ಲಿ ತೊಡಗಿಸ್ಕೊಂಡೆ, ಹವ್ಯಾಸಿ ಪ್ರೋಗ್ರಾಮರ್ ಆಗಿ. ಮೊಟ್ಟ ಮೊದಲನೇ ಬಾರಿಗೆ ನಮ್ಮ ಈ ಗಣಕ ಪರಿಷತ್ತಿನ ಸ್ನೇಹಿತರೇನಿದ್ದಾರೆ ಈಗ, ಆಗ ಪರಿಚಯ ಆಗಿ
ಹೊಸದಾಗಿ ನಾನು ಇದನ್ನು ಏನಾದರೂ ಒಂದು ಮಾಡಬೇಕು ಅಂತ ಅಂದ್ಕೊಂಡಾಗ ಡೇಟಾಬೇಸ್ ಪ್ರೋಗ್ರಾಮಿಂಗ್ನಲ್ಲಿ ನಂದು ಎಕ್ಸ್ಪರ್ಟೈಸ್ ಇತ್ತು. ಮೊದಲನೇ ಬಾರಿಗೆ ಈ ಆಕೃತಿ ಆನಂದ್ ಅವರು ಒಬ್ರು ಇದ್ದಾರೆ, ಸೈಬರ್ಸ್ಕೇಪ್ ಮಲ್ಟಿಮೀಡಿಯಾ ಲಿಮಿಟೆಡ್ ಅಂತೇಳಿ, ಅವರು ಫಾಂಟನ್ನು ಡಿಸೈನ್ ಮಾಡಿದರು. ಅದಕ್ಕೂ ಹಿಂದೆ ಈ ನಾಡೋಜ ನಮ್ಮ KP ರಾವ್ ಅವರು ಸೇಡಿಯಾಪು ಅಂತ ಒಂದು ಮಾಡಿದ್ದಾರೆ. ಅದು ಡಾಸ್ ಎಡಿಟರ್ ಅಷ್ಟೇ, ಬರೀ ಟೈಪಿಂಗ್ ಬಳಕೆ ಆಗ್ತಿತ್ತು. ಆದರೆ ಅದರ ಶ್ರೇಯಸ್ಸು ಅವ್ರಿಗೆ ಸಲ್ಲಬೇಕು. ಈ ಫಾಂಟನ್ನು ಉಪಯೋಗಿಸಿ ನಾನೇನು ಮಾಡಿದೆ, ಪ್ರೋಗ್ರಾಮ್ ಕನ್ನಡದಲ್ಲಿ ಸಂಪೂರ್ಣವಾಗಿ ಇನ್ಪುಟ್ ಔಟ್ಪುಟ್ ಎಲ್ಲ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತೇಳಿ ಒಂದು ಪ್ರೋಗ್ರಾಮ್ ಮಾಡಿ ತೋರಿಸಿದೆ. ಅದ್ರಿಗೆ ಹಿಂದೆ ಅವ್ರು ಮಾಡಿದ್ರು, ಮುಖ್ಯಮಂತ್ರಿಗಳ ದೂರು ನಿರ್ವಹಣಾ ಕಚೇರಿಯಲ್ಲಿ ಈ ಸಂಪೂರ್ಣವಾಗಿ ಕನ್ನಡೀಕರಣದ ಒಂದು ವ್ಯವಸ್ಥೆನ ಮಾಡಿ ಕೊಟ್ಟಿದ್ರು. ಆನಂದ್ ಅವರು ನನಗೆ ಒಂದು ಟೂಲ್ ಕೊಟ್ಟರು. ಏನದು ಅಂತಂದರೆ ಬೈಲಿಂಗಲ್ ಫಾಂಟ್ ಅಂತ ಹೇಳಿ. ಭಾಳ ಖುಷಿ ಆಗೋಯ್ತು ನನಗೆ. ಎಷ್ಟು ಖುಷಿ ಆಯಿತು ಅಂತಂದರೆ ಅದನ್ನು ಬಳಸಿ ನಾನೊಬ್ಬ ಪ್ರೋಗ್ರಾಮರು ಇಡೀ ಕನ್ನಡದಲ್ಲೇ ಒಂದು ಇನ್ಪುಟ್ ಔಟ್ಪುಟ್ ಬರೋ ಥರ ಸ್ಕ್ರೀನ್ ಇಂಟರ್ಫೇಸ್ ಎಲ್ಲ ಕನ್ನಡದಲ್ಲೇ ಮಾಡ್ಬೋದಲ್ಲ. ಅಂದರೆ ಈ ಕಂಪ್ಯೂಟರ್ ಅನ್ನೋದು ಒಂದು ವಿದ್ಯುನ್ಮಾನ ಯಂತ್ರ, ಅದಕ್ಕೆ ಭಾಷೆ ಮಿತಿ ಇಲ್ಲ. ಆದರೆ ಎಲ್ಲ ಇಂಗ್ಲೀಷ್ ಮಯವಾಗಿದೆ. ಕನ್ನಡೀಕರಣ ಮಾಡೋದು ಹೇಗೆ? ಬರೀ ಟೈಪಿಂಗ್ ಅಷ್ಟೇ ಮಾಡೋದಾ ಅಥವಾ ಬೇರೆ ಉದ್ದೇಶಕ್ಕೂ ಬಳಸ್ಬೋದಾ ಅಂತ ಅನ್ನೋದು. ಬೇರೆ ಉದ್ದೇಶಕ್ಕೆ ಬಳಸಬೇಕು, ಎಲ್ಲ ಉದ್ದೇಶಕ್ಕೂ. ಇವತ್ತು ಬಿಡಿ, ಇವತ್ತೇನು ಇಂಟರ್ನೆಟ್ಟಲ್ಲಿ ಇಂಗ್ಲೀಷ್ನಷ್ಟೇ ಸಮರ್ಥವಾಗಿ ಎಲ್ಲ ರೀತಿ ಕೆಲಸಗಳನ್ನು ಕಂಪ್ಯೂಟ್ರಲ್ಲಿ ಮಾಡಬಹುದು. ಅದಕ್ಕಿದ್ದಂಥ ಸಮಸ್ಯೆಗಳನ್ನು ನಿವಾರಣೆ ಆಗಿದೆ. ನನ್ನ ಥೀಸಿಸ್ನ ಸಬ್ಜೆಕ್ಟೇ ಅದು ಬಿಡಿ. ನಾನು ಈ ಕಾರ್ಯಕ್ಷೇತ್ರದ ಬಗ್ಗೆ ಹೇಳ್ತಾ ಹೋಗ್ತಾ ಇದ್ದೀನಲ್ಲ, ಇದರಲ್ಲಿ ನನಗೆ ಈ ರೀತಿ ಆಸಕ್ತಿ ಶುರುವಾಯಿತು 97ರಲ್ಲಿ ಅಂತ ಅನಿಸುತ್ತೆ. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಮಾನ್ಯ ಚಂಪಾ ಅವರು, ಅವರ ಮುಂದೆ ನಾವೆಲ್ಲ ಉತ್ಸಾಹಿಗಳು ಒಂದಷ್ಟು ಕನ್ನಡದಲ್ಲಿ ಏನೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತೇಳಿ ಮಾಡಿ ತೋರಿಸಿದ್ವಿ. ಶ್ರೀನಿವಾಸ ಶಾಸ್ತ್ರಿಗಳು, ನಮ್ಮ ಗಣಕ ಪರಿಷತ್ತಿನ ಪ್ರಧಾನ ಕಾರ್ಯದರ್ಶಿಗಳು, ಅವರು ನನ್ನ ಹೆಸರನ್ನ ನೋಡಿ, ಇವ್ರ ಉತ್ಸಾಹ ತುಂಬ ಇದೆ, ಸರ್ಕಾರಿ ಅಧಿಕಾರಿ ಇದ್ದಾರೆ, ನೀವು ಪರಿಷತ್ತಿಗೆ ಇದು ಪ್ರಾಧಿಕಾರಕ್ಕೆ ನೀವು ನಿಯೋಜನೆ ಕರೆಸ್ಕೊಳ್ಳಿ ಅಂತ ಹೇಳಿದ್ರು. ಚಂಪಾ ಅವರು ಒಂದು ಮಾತು ಹೇಳಿದರು, ಸತ್ಯನಾರಾಯಣ್ ನೋಡಿ, ನಿಮ್ಮ ಆಡಳಿತ ಮತ್ತು ಲೆಕ್ಕಪತ್ರ ನೋಡ್ಕೊಳ್ಳೋದಕ್ಕೆ ತುಂಬ ಜನ ಇರಬಹುದು, ನಿಮ್ಮ ಕೆಲಸ ಬೇರೆಯವ್ರು ಮಾಡ್ಬೋದು. ಆದರೆ ಕನ್ನಡದ ಕೆಲಸ ಮಾಡೋದಕ್ಕೆ ನಿಮ್ಮಂಥ ತಂತ್ರಜ್ಞರು ವಿಧಾನಸೌಧದಲ್ಲಿರಬೇಕು, ನೀವು ಬನ್ನಿ ಪ್ರಾಧಿಕಾರಕ್ಕೆ ಅಂತಂದರು. ಆವತ್ತು ನಾನು ನಿಯೋಜನೆ ಮೇಲೆ ಹೋದೆ. ಅಲ್ಲಿಂದ ಆಚೆಗೆ ನನ್ನ ಕನ್ನಡ ಕಂಪ್ಯೂಟರ್ ಕೆಲಸಗಳು ಚುರುಕಾದವು. ಪ್ರಾಧಿಕಾರದಲ್ಲಿದ್ದಾಗ ನಾನು ಸಾಕಷ್ಟು ಈ ಸಮನ್ವಯದ ಕೆಲಸನ ಹೆಚ್ಚು ಮಾಡಿದ್ದೀನಿ. ನಮ್ಮ ಗಣಕ ಪರಿಷತ್ತು ಅಂತ ಸ್ಥಾಪನೆ ಮಾಡ್ಕೊಂಡ್ವಿ. ಅದಾದ ನಂತರ ಒಂದು ಒತ್ತಡದ ಒಂದು ಗುಂಪಾಗಿ ಕೆಲಸ ಮಾಡಿದ್ವಿ. ಸರ್ಕಾರದಲ್ಲಿ ಆಗಬೇಕಾದ ಕೆಲಸಗಳನ್ನು ಏನು ಅಂತ ಹೇಳಿ ಗುರುತಿಸಿ ಮಾನ್ಯ ಚಂದ್ರಶೇಖರ್ ಪಾಟೀಲ್ರ ಮೂಲಕ ಮಾಡಿಸಿದ್ವಿ ಅದನ್ನು. ಹಾಗಾಗಿ ಈ ಒಂದು ಕನ್ನಡದಲ್ಲಿ ಕೀಲಿಮಣೆ ವಿನ್ಯಾಸ ಒಂದು ಸ್ಟ್ಯಾಂಡರ್ಡೈಸ್ ಇರಲಿಲ್ಲ. ಮತ್ತು ಕನ್ನಡನ ಎಲ್ಲ ಕಡೆ ಯೂನಿವರ್ಸಲಿ ಏಕರೂಪವಾಗಿ ಮಾಡುವಂಥದ್ದು ಒಂದು ವ್ಯವಸ್ಥೆ ಇರಲಿಲ್ಲ. ಮತ್ತು ಆ ಒಂದು ವ್ಯವಸ್ಥೆಯನ್ನು ಮಾಡಬೇಕು. ಈ ಕಂಪ್ಯಾಟಬಿಲಿಟಿ ಸಮಸ್ಯೆಗಳಿದ್ವು. ಇವೆರಡು ಇಶ್ಯೂಸನ್ನ ನಾವು ಭಾಳ ಚೆನ್ನಾಗಿ ಅಡ್ರೆಸ್ ಮಾಡಿದ್ವಿ. ನಮ್ಮ ಸ್ನೇಹಿತರೆಲ್ಲ ತುಂಬ ಚೆನ್ನಾಗಿ ಕೆಲಸ ಮಾಡಿದರು. ಗಣಕ ಪರಿಷತ್ನಿಂದ ನಾವು ಕೆಲಸ ಮಾಡಿದ್ವಿ. ಕನ್ನಡಕ್ಕೆ ಏಕರೂಪ ಕೀಲಿಮಣೆ ವಿನ್ಯಾಸವನ್ನು ಘೋಷಣೆ ಆಯಿತು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಒಂದು ವತಿಯಿಂದ. ಆ ಏಕರೂಪ ಕೀಲಿಮಣೆ ವಿನ್ಯಾಸವನ್ನು ಈಗಾಗಲೇ ಬಳಕೆಯಲ್ಲಿ ತಂದಿದ್ರು. ಯಾರೋ KP ರಾವ್ ಅವರು ಅವರು ಸೇಡಿಯಾಪ್ನಲ್ಲಿ ಮಾಡಿದರು. ಅದು ಬಹಳ ಒಳ್ಳೆ ಫೊನೋಟಿಕ್ ಕೀಬೋರ್ಡು, ಇಡೀ ಭಾರತೀಯ ಭಾಷೆಗಳಿಗೆ ಅದು ಅಳವಡಿಸಿದ್ರು ಅವರು. ಅದಕ್ಕೋಸ್ಕರ ನಾವು ನಾಡೋಜ KP ರಾವ್ ಅವ್ರನ್ನ ಭಾರತೀಯ ಗಣಕಲೋಕದ ಪಿತಾಮಹ ಅಂತ ಕರಿತೀವಿ. ಅವರು ಎಷ್ಟು ಶಾಸ್ತ್ರೀಯವಾದ ಒಂದು ಕೀಲಿಮಣೆ ವಿನ್ಯಾಸ ಮಾಡಿದ್ದಾರೆ ಅಂದರೆ, ಇರೋ ಇಂಗ್ಲೀಷ್ನ 26 ಅಕ್ಷರಗಳಲ್ಲಿ ಕನ್ನಡದ ಎಲ್ಲ ಸಾಧ್ಯತೆಗಳನ್ನು ಕೂಡ ಅಳವಡಿಸಿದ್ದಾರೆ. ಬಹಳ ಸುಲಭವಾಗಿ ಕೇವಲ 10 ನಿಮಿಷಗಳಲ್ಲಿ ನೀವು ಕನ್ನಡವನ್ನು ಅಭ್ಯಾಸ ಮಾಡೋದು. ಕಷ್ಟ ಅಂತ ಹೇಳ್ತಾರಲ್ಲ ಟೈಪಿಂಗು, ಅಲ್ಲ, ಏನೇನೂ ಅಲ್ಲ. ಅದಕ್ಕೆ ತರಬೇತಿನೇ ಬೇಕಾಗಿಲ್ಲ. ಮತ್ತು ಈಗ ಮೊದಲು ಪ್ರಿಂಟ್ ಹಾಕಬೇಕು ಅಂತಂದರೆ ನೀವು ಯಾವ ಫಾಂಟಲ್ಲಿ ಮಾಡಿದ್ದೀರಿ ಅಂತ ಕೇಳ್ತಾ ಇದ್ರು. ಈಗ ಸಮಸ್ಯೆಗಳು, ನಾವು ಫಾಂಟ್ ಸಮೇತ ಹೋಗಬೇಕಿತ್ತು. ಈಗ ಯುನಿಕೋಡ್ ಬಂದ ಮೇಲೆ ಈ ರೀತಿ ಸಂಕೇತಗಳ ಸಮಸ್ಯೆಗಳೆಲ್ಲ ಕಳೆದೋಗಿದೆ. ಅದಕ್ಕೂ ಹಿಂದೆ ನಾನು ಹೇಳ್ತಾ ಇರೋದು ಮಾತು, ಆಸ್ಕಿ ಇದ್ದಾಗ ಒಬ್ಬೊಬ್ಬ ಸಾಫ್ಟ್ವೇರ್ ಡೆವಲಪರ್ಸ್ ಅವ್ರಿಗೆ ತೋಚದಂಥ ಅಕ್ಷರ ಸಂಕೇತಗಳನ್ನು ಬಳಸ್ತಾ ಇದ್ರು. ಹಾಗಾಗಿ ಕಂಪ್ಯಾಟಬಿಲಿಟಿ ಇರಲಿಲ್ಲ. SM ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಒಂದು ಸಮಿತಿಯನ್ನು ನೇಮಕ ಮಾಡಿದರು ಪ್ರಾಧಿಕಾರದ ಮೂಲಕ. ಆ ಪ್ರಾಧಿಕಾರವನ್ನು ನಾನು ಪ್ರತಿನಿಧಿಸಿಕೊಂಡು ಈ ಏಕರೂಪ ಅಕ್ಷರ ಸಂಕೇತಗಳನ್ನು ಮಾಡಿದ್ವಿ. ಕಂಪ್ಯಾಟಿಬಿಲಿಟಿ ಸಮಸ್ಯೆ ಎಲ್ಲ ಪರಿಹಾರ ಆಯಿತು. ಹಾಗೆ ಒಂದೊಂದು ಕಾಲಘಟ್ಟದಲ್ಲಿ ಕನ್ನಡದ ಒಂದು ಅವಶ್ಯಕತೆಗೆ ತಕ್ಕ ಹಾಗೆ ತಂತ್ರಜ್ಞಾನವನ್ನು ಒಗ್ಗಿಸಿದಂಥ ತಂತ್ರಜ್ಞರು ಬಹಳಷ್ಟು ಜನ ಇದ್ದಾರೆ. ನಾನು ಆ ಎಲ್ಲ ಇತಿಹಾಸವನ್ನು ಅವರೊಡನೆ ಸಂಬಂಧಗಳನ್ನ ಇಟ್ಕೊಂಡು ನಾನೇನು ನಾನೇನು ಒಂದಷ್ಟು ಮಾಹಿತಿಯನ್ನು ಎಲ್ಲ ಇಟ್ಕೊಂಡಿದ್ದೆ, ಅದನ್ನ ಒಂದು ವ್ಯವಸ್ಥಿತ ರೂಪದಲ್ಲಿ ಒಂದು ಚರಿತ್ರೆಯನ್ನಾಗಿ ಅದು ಒಂದು ಪ್ರೌಢ ಪ್ರಬಂಧ ರೂಪದಲ್ಲಿ ಅದನ್ನೇ ಕೇಳೋದು. ಯಾಕೆಂತಂದ್ರೆ ಈಗ ವಿಶೇಷವಾಗಿ ನೀವು
ಈ ಈ ಕಡೆ ಒಂದು ಗಣಕ ಯಂತ್ರದ ಬಗ್ಗೆ ಕೆಲಸಗಳನ್ನು ಮಾಡ್ತಿರೋ ಜೊತೆಗೆ ಅದ್ರ ಬಗ್ಗೆ ತಾವು ಪ್ರೌಢ ಪ್ರಬಂಧವನ್ನು ಮಂಡಿಸಿದ್ದೀರಾ, ಡಾಕ್ಟರೇಟ್ ಪದವಿಯನ್ನು ಪಡ್ಕೊಂಡಿದ್ದೀರಾ. ಇದ್ರ ವಿಶೇಷತೆ ಏನಿರಬಹುದಾಗಿದ್ರೆ? ಭಾಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ನಾನು ಪ್ರೌಢ ಪ್ರಬಂಧ ಬರಿಬೇಕು ಅಂತನೋ ಆಶೆ ಇಟ್ಕೊಂಡದ್ದವನಲ್ಲ. ನಾನೇನು 22 ವರ್ಷಗಳಿಂದ ಈ ಕನ್ನಡ ಮತ್ತು ಕಂಪ್ಯೂಟರ್ಗಳ ಜೊತೆ ಗುದ್ದಾಡ್ತಾ ಇದ್ದೀನಿ, ಒಡನಾಟ ಇಟ್ಕೊಂಡಿದ್ದೀನಿ ಸ್ನೇಹಿತರ ಜೊತೆ, ತಜ್ಞರ ಜೊತೆ, ಹಿರಿಯ ಸ್ನೇಹಿತರಿದ್ದಾರೆ. ಅದು ಕಾಲಕ್ರಮೇಣ ಸಹಜವಾಗಿ ನಡ್ಕೊಂಡ್ಬಂದಂಥ ಪ್ರಕ್ರಿಯೆ ನನ್ನ ಹವ್ಯಾಸದಲ್ಲಿ. ನಾನು ಅದರ ಬಗ್ಗೆ ಲೇಖನಗಳು ಅದು ಇದು ಎಲ್ಲ ಮಾಡುವಾಗ ಸಮಗ್ರವಾಗಿ ಕನ್ನಡ ಕಂಪ್ಯೂಟರ್ನಲ್ಲಿ ಹೇಗೆಲ್ಲ ಇದು ಬೆಳೆದು ಬಂತು ಅಂತ ಅನ್ನೋದು ಒಂದು ಕಡೆ ದಾಖಲೀಕರಣ ಮಾಡಬೇಕು ಅಂತ ಅನ್ನಿಸ್ತು. ಹಂಗೆ ಅನ್ನಿಸ್ದಾಗ ನಾನು ಅದನ್ನು ಪುಸ್ತಕ ಬರೆಯೋದಾ ಹೇಗೆ ಅಂತ ಆಲೋಚನೆ ಆಯಿತು. ಆಮೇಲೆ ಒಂದು ಸ್ವಾರ್ಥನೂ ಬಂತು. ಹೌದು, ಒಂದು ವಿಶ್ವವಿದ್ಯಾನಿಲಯಕ್ಕೆ ನಾನು ಇದನ್ನು ಒಂದು ಪ್ರೌಢ ಪ್ರಬಂಧದ ರೂಪದಲ್ಲಿ ತಂದುಬಿಟ್ರೆ, ಕೊಟ್ಟರೆ ನನಗೊಂದು ಡಾಕ್ಟರೇಟ್ ಪದವಿಯೂ ಆಯಿತು, ಒಂದು ದಾಖಲೀಕರಣದ ಕೆಲಸವೂ ಆಯಿತು, ವ್ಯವಸ್ಥಿತವಾಗಿ ಆಗುತ್ತಲ್ಲ, ಯಾಕೆ ಮಾಡಬಾರ್ದು ಅಂತ ಅನ್ನಿಸ್ತು. 2005ರಲ್ಲಿ ನಾನು ಹಂಪಿ ಕನ್ನಡ ವಿಶ್ವವಿದ್ಯಾನಿಲಯದಲ್ಲಿ ಅಲ್ಲಿ ಅಪ್ರೋಚ್ ಮಾಡಿದ ಡಾಕ್ಟರ್ KV ನಾರಾಯಣ್ ಅವರು, ಭಾಷಾ ತಜ್ಞರವರು, ಅವರು ವಿಶ್ವವಿದ್ಯಾನಿಲಯದ ಉಪಕುಲಪತಿಗಳಾಗಿದ್ದರು, ಪ್ರಭಾರಿ. ಅವರು ನನಗೆ ಒಂದು ಸಲಹೆ ಕೊಟ್ಟರು, ಸತ್ಯನಾರಾಯಣ್, ನೀವು ಒಂದು ಕೆಲಸ ಮಾಡಿ, ಸಮಸ್ಯೆಗಳು ತುಂಬ ಇದೆ ಕಂಪ್ಯೂಟರ್ ಬಳಕೆ ಕನ್ನಡದಲ್ಲಿ, ನೀವು ಸಮಸ್ಯೆಗಳ ಪರಿಹಾರದ ಬಗ್ಗೆ ಯಾಕೆ ಹೇಳಬಾರ್ದು ಅಂತಂದರು. ನನಗೆ ಆಲೋಚನೆ ಒಳ್ಳೆಯದು ಅಂತ ಅನ್ನಿಸ್ತು. ಸಮಸ್ಯೆಗಳು ಮತ್ತು ಪರಿಹಾರಗಳು ಏನಿರ್ಬೋದು ಅಂತ ಜೊತೆಯಾಗಿ ಕನ್ನಡ ಬೆಳೆದು ಬಂದ ಬಗೆಯನ್ನು ನಾನು ದಾಖಲೀಕರಣ ಮಾಡ್ತಾ ನನ್ನ ಥೀಸಿಸನ್ನು ಬರೆಯೋದು ಶುರು ಮಾಡಿದೆ. ತಮಗೆಲ್ಲ ಗೊತ್ತಿದೆ ಪ್ರೌಢ ಪ್ರಬಂಧ ಬರೆಯುವಂಥದ್ದು ಅದರ ಸಂಕಷ್ಟಗಳೇನು ಅಂತ ಹೇಳಿ. ಎಲ್ಲ ಕಷ್ಟಗಳನ್ನು ಎದುರಿಸಿ ಅದನ್ನು ನಾನು ಮಾಡಿದೆ. ನನಗೆ ಅದೇನು ಕಷ್ಟಕರ ಆಗಲಿಲ್ಲ. ನನಗೇನು ಖುಷಿ ಕೊಡುತ್ತೆ, ಅದರ ವಿಶೇಷತೆ ಏನು ಅಂತ ನೀವು ಕೇಳಿದ್ರಿ. ಡಾಕ್ಟರ್ UB ಪವನಜ, ನನ್ನ ಮತ್ತೊಬ್ಬ ಕಂಪ್ಯೂಟರ್ ಮಾರ್ಗದರ್ಶಿ, ಗುರು, ಸ್ನೇಹಿತರು, ಅವರು ಹಿರಿಯ ಸ್ನೇಹಿತರು, ಅವರು ಹೇಳಿದರು ನಾನು ಬರೆದು ಪೂರ್ತಿ ಮುಗಿಸಿದ್ಮೇಲೆ, ಸತ್ಯನಾರಾಯಣ್ ನೋಡಿ ನೀವು ಎಂಥ ಕೆಲಸ ಮಾಡಿದ್ದೀರಿ ಗೊತ್ತಾ ಅಂತಂದರು. ಏನು ಸರ್ ಅಂತಂದು, ಇಡೀ ವಿಶ್ವದಲ್ಲಿಯೇ ಕನ್ನಡ ಕಂಪ್ಯೂಟರ್ ಬಗ್ಗೆ ಕನ್ನಡದಲ್ಲಿ ಥೀಸಿಸನ್ನು ಮಾಹಿತಿ ತಂತ್ರಜ್ಞಾನ ಕನ್ನಡ ಬಳಕೆ ಬಗ್ಗೆ ಇದಾಗಲಿ ಯಾರೂ ಬರೆದಿಲ್ಲ, ನಿಮ್ಮದೇ ಮೊದಲು ವಿಶ್ವದಲ್ಲೇ ಅಂತಂದರು. ನನಗೆ ಆಶ್ಚರ್ಯ ಆಯಿತು. ಸರ್, ನಾನು ಸಾಧನೆಗೋಸ್ಕರ ಇದನ್ನು ಮಾಡಿಲ್ಲ, ನನ್ನ ತೃಪ್ತಿಗೋಸ್ಕರ ಮಾಡಿದ್ದೀನಿ. ಹೌದು, ಕರ್ನಾಟಕದಲ್ಲಿ ಕನ್ನಡದಲ್ಲಿ ನೀವು ಮಾಡಿರೋದು. ನಿನ್ನೆ ಕೂಡ ಒಂದು ಕಾರ್ಯಕ್ರಮ ಆಯಿತು, ಚಂದ್ರಶೇಖರ ಕಂಬಾರರ ಜೊತೆ ನಾವು ವೇದಿಕೆ ಹಂಚ್ಕೊಂಡಿದ್ವಿ, ಎಲ್ಲ ಚರ್ಚೆ, ಅಲ್ಲಿ ಕೂಡ ಅವರು ಅದನ್ನೇ ಹೇಳಿದರು. ಹಾಗಾದರೆ ನಾನು ಸಾಧನೆ ಮಾಡಿದ್ದೀನಿ ಅಂತನೋ ಹಮ್ಮು ನನಗೇನಿಲ್ಲ. ಅದು ಸಹಜವಾಗಿ ಒಂದು ಖುಷಿ ಕೊಡುವಂಥದ್ದು, ಒಂದು ಮೈಲಿಗಲ್ಲು. ನಿಜ ಅದು. ನನ್ನ ಥೀಸಿಸ್ನ ವಿಚಾರದಲ್ಲಿ ಇದುವರೆಗೂ ಕೂಡ ಕನ್ನಡ ಭಾಷೆಯಲ್ಲಿ ಅದೊಂದು ತಾಂತ್ರಿಕ ಬರವಣಿಗೆ ಒಂದು ಅತ್ಯುತ್ತಮ ಉದಾಹರಣೆ ಕೂಡ ಆಗುತ್ತೆ ನನ್ನ ಥೀಸಿಸ್ಸು. ತಂತ್ರಜ್ಞಾನದ ಬಗ್ಗೆ ಕನ್ನಡದಲ್ಲಿ ಬರೆಯುವಂಥದ್ದು ಸವಾಲಿನ ಕೆಲಸ. ಭಾಳ ಜನ ಹೇಳ್ತಾರೆ ಕನ್ನಡದಲ್ಲಿ ನಾವು ಜಗತ್ತಿನ ಎಲ್ಲ ವಿಶ್ವ ಸಾಹಿತ್ಯಗಳನ್ನು ತರೋದು ಕಷ್ಟ ಅಂಥೇಳಿ. ಅದು ಪಲಾಯನವಾದ ಅಂತ ನಾನು ಹೇಳ್ತೀನಿ. ಒಬ್ಬ ತಜ್ಞನಿಗೆ ಭಾಷೆ ಮೇಲೆ ಒಂದು ರೀತಿ ಹಿಡಿತ ಇದ್ದಾಗ, ವಿಷಯದ ಮೇಲೆ ಆತನಿಗೆ ಆಳವಾದ ಜ್ಞಾನ ಇದ್ದಾಗ, ಎರಡನ್ನೂ ಸಮ್ಮಿಳಿತ ಮಾಡಿ ಆತ ಖಂಡಿತವಾಗಲೂ ಕೂಡ ಜಗತ್ತಿನ ಎಲ್ಲ ಜ್ಞಾನವನ್ನು ಕೂಡ ಕನ್ನಡಕ್ಕೆ ತರಬಹುದು ಅಂತ ಹೇಳಿ ನಾನೊಬ್ಬ ಲೇಖಕನಾಗಿ, ತಂತ್ರಜ್ಞಾನದ ಲೇಖಕನಾಗಿ ನನ್ನ ಅಭಿಪ್ರಾಯ ಪಡ್ತೀನಿ. ಹಾಗಿದ್ರೆ ಇದ್ರ ಜೊತೆಗೆ ಒಂದು ಕನ್ನಡ ಲೋಗೋ ಅನ್ನೋ ಪದಗಳನ್ನ ಬಳಸಿದಿರಾ, ಅಂದ್ಮೇಲೆ ಏನದು ಸಾಫ್ಟ್ವೇರ್, ಮತ್ತೆ ಇದರಲ್ಲಿ ನಿಮ್ಮ ಪಾತ್ರ ಏನು ಅಂತ? ಈಗ ನೀವು ಒಂದು ಪ್ರಶ್ನೆ ಕೇಳಿದ್ರಿ, ಕನ್ನಡ ಕಂಪ್ಯೂಟರ್ ಕ್ಷೇತ್ರಕ್ಕೆ ನಿಮ್ಮ ಕೊಡುಗೆ ಏನು ಅಂತ ಹೇಳಿ. ನನ್ನ ಇತ್ತೀಚಿನ ಕೊಡುಗೆ ಅಂತಂದ್ರೆ ಇದೊಂದು ದಾಖಲೀಕರಣದ ಒಂದು ಪ್ರೌಢ ಪ್ರಬಂಧ. ಅದಕ್ಕೂ ಮುನ್ನ ಪವನಜ ಅವ್ರ ಜೊತೆ ಸೇರಿ ಇದೊಂದು ಯೋಜನೆಯನ್ನ ತೆಗೆದುಕೊಂಡಿದ್ವಿ. ಸರ್ಕಾರದಲ್ಲಿ ಒಬ್ರು DK ಸುಬ್ರಹ್ಮಣ್ಯಂ ಅಂತ ಹೇಳಿ ತಜ್ಞರಿದ್ರು. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ನಾನಿದ್ದಾಗ ಕನ್ನಡ ಅನುಷ್ಠಾನದ ಬಗ್ಗೆ, ಕಂಪ್ಯೂಟರ್ನಲ್ಲೇ ಅನುಷ್ಠಾನ ಮಾಡಬೇಕು ಅನ್ನೋದ್ರ ಬಗ್ಗೆ ಸಲಹೆಗಳನ್ನು ಕೊಡ್ತಾ ಇದ್ರು ಚಂಪಾ ಅವರು. ಅವ್ರು ಹೇಳೋರು, ನಿಮ್ಮ ಅಧ್ಯಕ್ಷರಿಗೆ ಹೇಳ್ರಿ ಕನ್ನಡದಲ್ಲಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಮಾಡಲಿಕ್ಕೆ ಅಂತ ಹೇಳಿ. ಏನೋ ಒಂದು ರೀತಿ ಅವರ ಹೇಳಿದ ಮಾತು ಪವನಜ ಅವರು ನಾವೆಲ್ಲ ಸೇರಿ ಒಂದು ಸವಾಲಿನ ರೀತಿ ತಗೊಂಡ್ವಿ. ಯಾಕೆ ಮಾಡ್ಲಿಕ್ಕಾಗಲ್ಲ, ಏನದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತಂದ್ರೆ? ಕಂಪ್ಯೂಟರ್ಗೆ ನಾವು ಸಾಫ್ಟ್ವೇರ್, ನಮ್ಮ BE ಇಂಜಿನಿಯರಿಂಗ್ ಎಲ್ಲ ಮಾಡಿರ್ತಕ್ಕಂಥವ್ರು ಸಾಫ್ಟ್ವೇರ್ ಕಂಪ್ನಿಗಳಲ್ಲಿ ಕುಳಿತು ಮಾಡ್ತಕ್ಕಂಥದ್ದು ಕೋಡಿಂಗ್ ಮಾಡ್ತಾರಲ್ವಾ ಅವರು. C ಲ್ಯಾಂಗ್ವೇಜು, C++ ಇದೆಯಲ್ಲ, ಅದನ್ನೆಲ್ಲ ನಾವು ಕಮಾಂಡ್ ವರ್ಡ್ ಅಂತ ಹೇಳ್ತೀವಿ, ಸಿಂಟ್ಯಾಕ್ಸ್ ಲೈನ್ ಅಂತ ಹೇಳ್ತೀವಿ, ಪ್ರೋಗ್ರಾಮ್ ಅಂತ ಹೇಳ್ತೀವಿ, ಪ್ರೊಸೀಜರ್ ಅಂತ ಹೇಳ್ತೀವಿ. ಎಲ್ಲವನ್ನೂ ಸೇರಿಸಿ ಒಂದು ಸಾಫ್ಟ್ವೇರ್ ಅಂತ ಮಾಡ್ತೀವಿ. ಅದೆಲ್ಲವೂ ಕೂಡ ಕಮಾಂಡ್ ವರ್ಡ್ಸು. ಮೂಲ ಕಮಾಂಡ್ ವರ್ಡ್ಗಳನ್ನ ಕನ್ನಡೀಕರಣ ಮಾಡಬಹುದಲ್ಲ. ಅದಕ್ಕೆ ಸೋರ್ಸ್ ಕೋಡ್ ಹುಡುಕಿದ್ರು ಪವನಜ ಅವರು, ಒಂದು ಯೋಜನೆ ತಯಾರು ಮಾಡಿದರು. ನೋಡಿ ಅವರ ಆಲೋಚನೆ ಎಷ್ಟು ಚೆನ್ನಾಗಿದೆ ಅಂತಂದರೆ, ಕಂಪ್ಯೂಟರ್ಗೆ ನಾವು ಕನ್ನಡದ ಆದೇಶಗಳನ್ನು ಕೊಟ್ಟು ಅದು ಪಾಲನೆ ಮಾಡ್ತಕ್ಕಂಥದ್ದು ಒಂದು ಸಾಫ್ಟ್ವೇರ್ನೇ ಮಾಡ್ಬೋದು ಅಂಥೇಳಿ ಮೂಲ ಹುಡುಕಿ, ಇದು ಒಂದು ರೀತಿ ಕನ್ನಡದ
ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜನ್ನು ಅನುವಾದದ ಕೆಲಸ ಅಂತ ಇಟ್ಕೊಳ್ಳಿ. ಇದು ಮಕ್ಕಳಿಗೆ ಪ್ರೋಗ್ರಾಮಿಂಗ್ ಪರಿಕಲ್ಪನೆಯನ್ನು ಕಲಿಸೋದಕ್ಕೆ ಇರತಕ್ಕಂಥ ಒಂದು ಸಾಫ್ಟ್ವೇರ್. ಇದು ಬಹಳ ಉಪಯುಕ್ತವಾದ್ದು. ಇಡೀ ಭಾರತೀಯ ಭಾಷೆಗಳಲ್ಲೇ ಇಂಥದ್ದು ಪ್ರಯತ್ನ ಯಾರೂ ಮಾಡಿದ್ದಿಲ್ಲ. ನಾವು ನಮ್ದೊಂದು ಹುಚ್ಚತನ, ಯಾರು ಮಾಡದೇ ಇರೋವಂಥದ್ದು ಮಾಡೋದೇ ಕನ್ನಡಿಗರದ ಹೆಚ್ಚತನ. ಹಾಗಾಗಿ ಇದು ನನಗೂ ಕೂಡ ಚಾಲೆಂಜಿಂಗ್ ಅನ್ನಿಸ್ತು. ಸುಮಾರು 350 ಆದೇಶಗಳನ್ನು ಕನ್ನಡೀಕರಣ ಮಾಡಿದ್ದೀವಿ. ಮತ್ತು ಅದರ ವಿನ್ಯಾಸ ಪ್ರೋಗ್ರಾಮಿಂಗ್ ಬೇರೆ ಇಬ್ಬರು ಸ್ಮಿತಾ ಮತ್ತು ಸುಬ್ರಹ್ಮಣ್ಯ ಅಂತನವ್ರು ಮಾಡಿದರು. ಯೋಜನೆಯ ನಿರ್ದೇಶಕರು ನಮ್ಮ ಪವನಜ ಅವರಿದ್ದರು. ನಾನು ಅನುವಾದದ ಕೆಲಸ ಕೈಗೆತ್ಕೊಂಡೆ. ಅದನ್ನು ಮಾಡೋದು ಹೇಗೆ, ಸಹಾಯದ ಪಠ್ಯದ ಸಂಕಲನ ಇದೆಯಲ್ಲ, ಅದು ಇಡೀ ಕನ್ನಡ ಇದರಲ್ಲಿ ಯಾರೂ ಇದುವರೆಗೂ ಮಾಡಿದ್ದಿಲ್ಲ. CHM ಫೈಲ್ ಅಂತ ಹೇಳ್ತೀವಿ ನಾವು, ಹೆಲ್ಪ್ ಫೈಲು. ಹೆಲ್ಪ್ ಅಂತಂದರೆ ಬರೀ ಒಂದು ಪುಟ ಕೊಡೋವಂಥದ್ದಲ್ಲ, ಸುಮಾರು 5000 ಲಿಂಕ್ಗಳು ಆ ಹೆಲ್ಪ್ ಫೈಲ್ನಲ್ಲಿದೆ. ಹಾಂ, ಅದನ್ನು ಓದ್ಕೊಂಡು ಮಾಡ್ಬೋದು. ಅದು ಕನ್ನಡ ಲೋಗೋ ತಂತ್ರಾಂಶದ ಇದು. ಏನಾಯಿತು ಅಂತಂದ್ರೆ, ನಾವು ತಂತ್ರಜ್ಞರು, ನಮ್ಮ ಕೆಲಸ ನಾವು ಮಾಡ್ತೀವಿ. ಕನ್ನಡಿಗರು ಶಿಕ್ಷಣ ತಜ್ಞರು, ಭಾಷಾ ಅಭಿಮಾನಿಗಳು ಅದನ್ನು ಬಳಸ್ಕೊಳ್ಬೇಕು. ಅದನ್ನು ಬಳಸ್ಕೊಳ್ಳಿಲ್ಲ ಯಾರೂ. ಇವತ್ತಿಗೂ ಅದು www.vishwakannada.com ಡೌನ್ಲೋಡಬಲ್ಲು. ನನಗೇನು ಅಂತಂದರೆ, ಕೇಂದ್ರ ಸರ್ಕಾರದ ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನ ಇಲಾಖೆ ಈ ಯೋಜನೆಯನ್ನು ಗುರುತಿಸ್ತು. ಇದರಲ್ಲಿ ಅದನ್ನು ಅವರು ಈ ಯೋಜನೆ ಖರ್ಚಾದ ವೆಚ್ಚವನ್ನು ಪವನಜ ಅವ್ರಿಗೆ ಪಾವತಿಸಿ ಅದನ್ನು ತೆಗೆದುಕೊಂಡು ಇಡೀ ಜಗತ್ತಿಗೆ ಉಚಿತವಾಗಿ ಅದನ್ನು ಕೊಟ್ಟಿದ್ದಾರೆ. ಅದನ್ನು ಡೌನ್ಲೋಡ್ ಮಾಡ್ಕೊಂಡು ಬಳಸ್ಬೋದು. ಮತ್ತೊಮ್ಮೆ ಆ ವೆಬ್ಸೈಟ್ ವಿಳಾಸವನ್ನು ಹೇಳ್ಬೋದಾ? Vishwakannada.com ಸಿಗುತ್ತೆ. ಮತ್ತು ಕೇಂದ್ರ ಸರ್ಕಾರದ ವೆಬ್ಸೈಟ್ ವಿಳಾಸ www.tidil.mit.gov.in. ಅಂದರೆ ನೀವು ಸರ್ಚ್ ಮಾಡಿದ್ರೆ ಗೊತ್ತಾಯ್ತು, ಕನ್ನಡ ಲೋಗೋ ಅಂತ ಹಾಕಿ ಸರ್ಚ್ ಮಾಡಿದ್ರೆ ಸಿಕ್ಕತ್ತೆ. ಡೌನ್ಲೋಡ್ ಮಾಡ್ಕೊಂಡು ಉಚಿತವಾಗಿ ಬಳಸ್ಬೋದು. ಮತ್ತು ಈಗ ಈ ಕನ್ನಡ ಪ್ರಾಧಿಕಾರದಲ್ಲಿ ತಾವು ಕೆಲಸವನ್ನು ಮಾಡಿರುವಂಥದ್ದು, ಈ ನಿಟ್ಟಿನಲ್ಲಿ ಮತ್ತೆ ಇನ್ನು ಹೆಚ್ಚು ಕೆಲಸಗಳನ್ನು ಏನೇನು ಮಾಡಿರಬಹುದು ಅಲ್ಲಿದ್ದಂಥ ಸಂದರ್ಭದಲ್ಲಿ? ಪ್ರಾಧಿಕಾರದ ಬಗ್ಗೆ ಹೇಳಬೇಕಾದ್ರೆ ನನಗೆ ಹೆಚ್ಚು ಖುಷಿ ಕೊಟ್ಟಂಥ ಅದು ಅವಧಿ. ಚಂಪಾ ಅವರು ನನಗೆ ಬಹಳ ಉತ್ತೇಜನ ಕೊಟ್ಟರು. ಅವ್ರ ಜೊತೆ ನಾನು ಇಡೀ ಕರ್ನಾಟಕ ಸುತ್ತಿದ್ದೇನೆ ಕನ್ನಡ ಅನುಷ್ಠಾನದ ವಿಚಾರದಲ್ಲಿ, ಜೊತೆಗೆ ತಂತ್ರಜ್ಞಾನದ ವಿಚಾರದಲ್ಲಿ. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ 2 ವರ್ಷ ನಾನು ಅವ್ರ ಜೊತೆ ಕೆಲಸ ಮಾಡುವಾಗ, ಈ ಹೊರಗಡೆಯಿಂದ ಗಣಕ ಪರಿಷತ್ತಿನ ಸ್ಥಾಪಕ ಕಾರ್ಯದರ್ಶಿಯಾಗಿ ಒತ್ತಡದ ತಂತ್ರವನ್ನು ಉಪಯೋಗಿಸಿ ಸರ್ಕಾರದ ಒಳಗಡೆ ಏನು ಕೆಲಸ ಆಗಬೇಕು ಅಂತ ನಾವು ಸಮನ್ವಯ ಕೆಲಸಗಳನ್ನು ತುಂಬ ಚೆನ್ನಾಗಿ ಮಾಡ್ಕೊಂಬಂದು ಅದಕ್ಕೆ ಬಹಳ ಪ್ರೋತ್ಸಾಹ ಕೊಟ್ಟರು ಚಂಪಾ ಅವರು. ಕಿಲಿಮಣೆ ವಿನ್ಯಾಸದ ಬಗ್ಗೆ ನಾನು ಹೇಳ್ತಿದ್ದೆ, ಅದು ಅಧಿಕೃತವಾಗಿ ಆದೇಶ ಆಯಿತು. ಅದಾದಮೇಲೆ ಏಕರೂಪ ಇದು ನಾವು ಸಾಫ್ಟ್ವೇರ್ನ ಶುರು ಮಾಡಬೇಕು ಅಂತ ಅವರ ಸಂದರ್ಭದಲ್ಲೇ ಇದು ಮಾಡಿದ್ದು, ಆರಂಭ ಮಾಡಿದ್ದು. ಕನ್ನಡ ತಂತ್ರಾಂಶಕ್ಕೆ ಒಂದು ಉಚಿತವಾದ ಮಾಡಬೇಕು ಅಂಥೇಳಿ ಈ ನುಡಿ ಅಂತ ಅನ್ನೋದು ನನ್ನ ಪರಿಕಲ್ಪನೆಯ ಕೂಸು ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ಖುಷಿ ಆಗುತ್ತೆ. ಆಮೇಲೆ ಅದನ್ನು ತೊಗೊಂಡು ಮಾಡಿದ್ದು ನಮ್ಮ ಗಣಕ ಪರಿಷತ್ತಿನ ಸ್ನೇಹಿತರು ಮಾಡಿದರು. ಇದೆಲ್ಲ ಕೂಡ ನಾನು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಇದ್ದಾಗಲೇ ಮಾಡಿದಂಥದ್ದು. ಈ ಕನ್ನಡ ಕಚೇರಿ ಅಂತ ಒಂದು ತಂತ್ರಾಂಶ ಇದೆ. ಅದು ನಮ್ಮ ಸ್ನೇಹಿತರು ಒಬ್ಬರು ದಾವಣಗೆರೆ ಮಿತ್ರರು ಚಂದ್ರಶೇಖರ್ ಅಂತ ಹೇಳಿ ಇಂಡಿಯನ್ ಸಾಫ್ಟ್ವೇರ್ ಲ್ಯಾಬೊರೇಟರಿ ಅಂತ ಇತ್ತು. ಈಗ ನಾನು ಹೀಗೆ ಯೋಚನೆ ಮಾಡ್ತೀನಿ, ನನ್ನ ಕಾರ್ಯಕ್ಷೇತ್ರದಲ್ಲಿ ಕಂಪ್ಯೂಟರ್ ತಜ್ಞನಾಗಿ ಕನ್ನಡದ ಅಭಿಮಾನಿಯಾಗಿ ಏನು ಮಾಡಬಹುದು ಅಂತ. ಹೊರಗಡೆ ಇಂಥದ್ದೊಂದು ಸರ್ಕಾರಿ ಇಲಾಖೆಗಳಿಗೆ ಆಡಳಿತ ಮತ್ತು ಲೆಕ್ಕಪತ್ರಕ್ಕೆ ಮತ್ತು ಸಾಮಾನ್ಯ ಆಡಳಿತಕ್ಕಾಗಿ ಒಂದು ಕನ್ನಡದಲ್ಲಿ ಸಾಫ್ಟ್ವೇರ್ ಮಾಡಿಸ್ಬೇಕು ಅಂತ ಅನ್ನೋದು ಬಂದಾಗ ಈ ಕನ್ನಡ ಕಚೇರಿ ಅಂತ ಅನ್ನೋದು ಹೊರಗಡೆ ಬಂತು. ಅದಕ್ಕೆ ನಾನು ಸಿಸ್ಟಮ್ ಸ್ಟಡಿ, ಡಿಸೈನಿಂಗ್, ಅನಾಲಿಸಿಸು ಕಾಲಕ್ರಮೇಣ ಕುಳಿತು ಮಾಡೋದಲ್ಲ, ಅದು ಪ್ರತಿನಿತ್ಯ ಸ್ನೇಹಿತರ ಜೊತೆ ಸೇರಿ ಮಾಡ್ತಾ 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 ಡೆವಲಪ್ ಆಗೋದಂಥದ್ದು. ಅದಕ್ಕೆ ಕೈಪಿಡಿಯನ್ನು ನಾನು ಮೊದಲನೇ ಬಾರಿಗೆ ಬರೆದೆ. ತಾಂತ್ರಿಕ ಬರವಣಿಗೆಗೆ ಅತ್ಯುತ್ತಮವಾದ ಒಂದು ಉದಾಹರಣೆಯಾಗಿ ಅದು ಇವತ್ತಿದೆ. ಇಡೀ ಮೆನುಗಳಿರ್ಬೋದು, ಹೆಲ್ಪ್ ಇರ್ಬೋದು, ಇನ್ಪುಟ್ ಇರ್ಬೋದು, ಔಟ್ಪುಟ್ ಇರ್ಬೋದು, ಎಲ್ಲವೂ ಕೂಡ ಕನ್ನಡೀಕರಣ. ಅದೊಂದು ಸರ್ಕಾರಿ ಇಲಾಖೆ, ಸರ್ಕಾರಿ ಆಡಳಿತ ಕಚೇರಿನಲ್ಲಿ ಬಳಸೋದಕ್ಕೆ ಉತ್ತಮವಾಗಿದ್ದಂಥದ್ದು. ನಮ್ಮ ಗವರ್ನರ್ ಆಫೀಸ್ನಲ್ಲಿ ಕೂಡ ಅದನ್ನು ಬಳಸಿದ್ದಾರೆ, ಪ್ರಾತ್ಯಕ್ಷಿಕೆ ಆಗಿದೆ. ಅದರ ಬಗ್ಗೆ ಪ್ರಶಂಸನಾ ಪತ್ರಗಳನ್ನು ಕೂಡ ಕೊಟ್ಟಿದ್ದಾರೆ. ತುಂಬ ಉತ್ತಮವಾದ ಪ್ರಯತ್ನ ಆಯ್ತದು. ಆನಂತರ ಬಿಡಿ, ತಂತ್ರಜ್ಞಾನ ಬದಲಾಗದಾಗೆಲ್ಲ ಅದು ಆಬ್ಸೊಲೇಟ್ ಆಗ್ತಾ ಹೋಗುತ್ತೆ. ನಾವು ಅದನ್ನು ಮುಂದಕ್ಕೆ ಬೆಳೆಸಬೇಕಾಗುತ್ತೆ. ಅದು ಇಡೀ ಭಾರತೀಯ ಭಾಷೆಗಳಿಗೆಲ್ಲ ಮಾಡಬೇಕು ಅಂತ ನಾವು ಆಶಯದಿಂದ ಮಾಡಿದ್ವಿ. ಅದು ಒಂದು ಅಲ್ಲಲ್ಲಿ ಬಳಕೆಗೆ ಬಂತು. ಇದು ಇಷ್ಟು ಪ್ರಾಧಿಕಾರದಲ್ಲಿ ಇದ್ದಾಗ, ಗಣಕ ಪರಿಷತ್ನಲ್ಲಿ ಇದ್ದಾಗ ಎಲ್ಲ ಏಕಕಾಲದಲ್ಲಿ ನಾನು ಮಾಡ್ಕೊಂಡು ಬಂದಂಥದ್ದು. ಮತ್ತು ಈಗ ಈ ನುಡಿ ಬರಹ ಮತ್ತು ಈ ಕುವೆಂಪು ತಂತ್ರಾಂಶ, ಈ ಉಚಿತ ಲಿಪಿ ತಂತ್ರಾಂಶದ ವಿಷಯದಲ್ಲಿ ತಮ್ಮ ಪಾತ್ರೇನು? ಅದರಲ್ಲಿ ವಿಶೇಷವಾಗಿ ಕುವೆಂಪು ತಂತ್ರಾಂಶನೂ ಸಹ. ಒಳ್ಳೆ ಪ್ರಶ್ನೆ ಕೇಳಿದರೆ. ಈ ನುಡಿ ಅಂತನೋ ಸಾಫ್ಟ್ವೇರನ್ನು ಪರಿಕಲ್ಪನೆ ಆರಂಭದಲ್ಲಿ ಉಚಿತವಾದ ಒಂದು ಲಿಪಿ ತಂತ್ರಾಂಶ ಕನ್ನಡಕ್ಕೆ ಬೇಕಿತ್ತು.
ಫಾಂಟ್ ತಂತ್ರಜ್ಞಾನದಲ್ಲಿ ಬೇಕಿತ್ತು. ಅದರ ಅವಶ್ಯಕತೆ ಮನಗಂಡ ನಾವೆಲ್ಲ ಆಲೋಚನೆ ಮಾಡಿದ್ವಿ. ಸರ್ಕಾರದ ವತಿಯಿಂದ ಏನಾದರೂ ಒಂದಷ್ಟು ಅನುದಾನ ಪಡೆದು ಇದನ್ನು ಯಾಕೆ ಮಾಡಬಾರ್ದು ಅನ್ನೋದು ಆಲೋಚನೆ ಬಂದ ತಕ್ಷಣ ನಾನು ಆಗಿನ KGCC ಅಂತಿತ್ತು, ಕರ್ನಾಟಕ ಗೌರ್ಮೆಂಟ್ ಕಂಪ್ಯೂಟರ್ ಸೆಂಟರ್, ಅಲ್ಲಿ ಅದರ ನಿರ್ದೇಶಕರಾಗಿದ್ದ ಡಾಕ್ಟರ್ EV ರಮಣ್ ರೆಡ್ಡಿ ಅಂತ ಹೇಳಿ ಅವ್ರ ಮುಂದೆ ನಾನು ಶ್ರೀನಿವಾಸ ಶಾಸ್ತ್ರಿಗಳು ಕೂತಿದ್ದಾಗ ನಾನು ಒಂದು ಪ್ರಸ್ತಾವನೆ ಇಟ್ಟೆ ಅವ್ರಿಗೆ. ಸರ್, ಕನ್ನಡಕ್ಕೆ ಈ ಥರದ್ದೊಂದು ಆಗಬೇಕು, ತಾವು ವಿಶೇಷ ಅನುದಾನ ಏನಾದ್ರು ಕೊಟ್ಟು ಇಂಥದ್ದನ್ನು ನೀವು ಮಾಡಿದ್ರೆ ನಾವು ಗಣಕ ಪರಿಷತ್ತಿನ ವತಿಯಿಂದ ಅದನ್ನು ಮಾಡಿಸುವಂಥ ಜವಾಬ್ದಾರಿ ತಗೊಳ್ತೀವಿ ಅಂತ ಹೇಳಿ ನಾನು ಪ್ರಸ್ತಾವನೆ ಮಂಡಿಸಿದೆ. ಅವ್ರಿಗೆ ಅದು ಅನ್ನಿಸ್ತು, ಹೌದು ಇದನ್ನು ಮಾಡಬಹುದು ಅಂಥೇಳಿ. ಹಾಗೆ ಪರಿಕಲ್ಪನೆ ಶುರುವಾದ್ದು. ಆಮೇಲೆ ನಮ್ಮ ತಂಡಕ್ಕೆ ಎಲ್ಲ ಜನ ಸೇರಿದರು, ತಾಂತ್ರಿಕ ಇದನ್ನೆಲ್ಲ ನೆರವನ್ನು ನಮ್ಮ ಪವನಜ ಅವರು ಕೊಟ್ಟರು. ಅದು ಬೆಳೀತು. ನುಡಿ ಬಗ್ಗೆ ಆಮೇಲೆ ನಾನು ಟ್ರೈನಿಂಗ್ ಕೊಡುವಂಥದ್ದು ಅದು ಇದು ಎಲ್ಲ ಜವಾಬ್ದಾರಿ ತೊಗೊಂಡು ಮಾಡ್ತಾ ಇದ್ದೀನಿ, ಇವತ್ತಿಗೂ ಮಾಡ್ತಿದ್ದೀನಿ. ಇನ್ನು ವಿಶೇಷವಾಗಿ ಗಣಕ ಪರಿಷತ್ನಲ್ಲ ತಾವು ಯಾಕೆಂತಂದ್ರೆ ಸಂಸ್ಥಾಪಕ ಕಾರ್ಯದರ್ಶಿಯಾಗಿ ಅಲ್ಲಿ ಮತ್ತಷ್ಟು ಕೆಲಸಗಳೇನೇನು ಹೇಳ್ತೀನಿ. ಈ ಬರಹ ತಂತ್ರಾಂಶ ಏನಿದೆ ನಮ್ಮ ಶೇಷಾದ್ರಿ ವಾಸು ಅವರು ಮಾಡಿದ್ದು ಬಹಳ ಒಳ್ಳೆ ಪ್ರಯತ್ನ. ಅದು ವಿದೇಶದಲ್ಲಿ ಇರ್ತಕ್ಕಂಥ ಕನ್ನಡಿಗರಿಗೆ ಇಂಗ್ಲಿಷ್ ಮೂಲಕ ಕನ್ನಡವನ್ನ ಬೆರಳಿಸಿ ಮಾಡುವಂಥದ್ದು ಅವ್ರು ಕೊಟ್ಟಿದ್ರು. ನಾವು ಅವ್ರಿಗೆ ಒಂದೇ ಪ್ರಶ್ನೆ ಕೇಳಿದ್ದು, ಬಹಳ ಸಂತೋಷ, ಒಳ್ಳೆ ಕೆಲಸ ಮಾಡಿದ್ದಾರೆ, ಆದರೆ ಇಂಗ್ಲಿಷ್ ಮೂಲಕ ಆಲೋಚನೆ ಮಾಡಿ ಕನ್ನಡವನ್ನು ಮೂಡಿಸೋ ಬದಲು ಕನ್ನಡದ ಆಲೋಚನೆ ಮೂಲಕ ಕನ್ನಡ ಮೂಡಿಸ್ತಕ್ಕಂಥ ನಮ್ಮ ಶಿಷ್ಟ ಕಿಲಿಮಣೆ ವಿನ್ಯಾಸ ಏನಿದೆ ಅದನ್ನು ಅಳವಡಿಸ್ಕೊಡಿ ಅಂತ ಕೇಳಿದ್ವಿ. ವಾಸುವರ್ಗ ಅದನ್ನಿಸ್ತು, ಹೌದಲ್ಲ ಅಂತ ಅವರು ಅಳವಡಿಸಿ ಕೊಟ್ಟರು ಅದನ್ನು. ಆಮೇಲೆ ಅದು ಬಳಕೆಗೆ ಬಂತು. KINNADA ಅಂತ ಕನ್ನಡ ಮಾಡೋದು ಇದೆಯಲ್ಲ, ಅದು ಕಷ್ಟ. ಅದಕ್ಕೆ ಒಂದು ಉದಾಹರಣೆ, ಕೈಯಾರ ಕೀಣ್ಣರೈ ಅಂತ ಅನ್ನೋದು ಬೆರಳಚ್ ಮಾಡಿ ತೋರಿಸಿ ಅಂತಂದರೆ ಫೇಲ್ ಆಗಿಬಿಡ್ತಾರಲ್ಲಿ, ಎಂಥ ಎಕ್ಸ್ಪರ್ಟ್ ಆದರೂ ಕೂಡ. ಅದಕ್ಕೆ ಕನ್ನಡವನ್ನು ಕನ್ನಡದಲ್ಲೇ ಬೆರಳಚ್ ಮಾಡುವಂಥದ್ದು ಒಂದು ವ್ಯವಸ್ಥೆ ಬೇಕಿತ್ತು. ಕಿಲಿಮಣೆ ವಿನ್ಯಾಸ ಕೊಟ್ಟರು. ಬರಹದ ಬಗ್ಗೆ ಅಷ್ಟು ನಾನು ಹೇಳ್ಬೋದು.